ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 27/5/2025ಕ್ಕೆ ಬರ್ತಕ್ಕಂಥ SSLC ಗಣಿತ ಎಕ್ಸಾಮ್ 2ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು 40 ಅಂಕಗಳ ಪಾಸಿಂಗ್ ಕ್ವಶನನ್ನು ಕೊಡ್ತಾ ಇದ್ದೀನಿ. ಖಂಡಿತವಾಗಿ ಇದನ್ನು ನೋಡ್ಕೊಂಡೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಳ್ಳೆ ಅಂಕಗಳು ಸಿಗ್ತವೆ, ಪಾಸ್ ಅಂತೂ ಕೂಡ ಗ್ಯಾರಂಟಿ ಆಗ್ತೀರಿ. ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದೇ ಥರದ ನಾನು ಕನ್ನಡ ವಿಡಿಯೋವನ್ನು ಸಹಿತ ಹಾಕಿದ್ದೆ. ಅದರದ್ದು ಕೂಡ PDF ಅನ್ನು ಕೊಟ್ಟಿದ್ದೆ. ಕನ್ನಡ ವಿಡಿಯೋ ನೋಡದೇ ಇದ್ದರೆ ಕನ್ನಡ ವಿಡಿಯೋದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಡಿಮೆ ಪ್ರಶ್ನೆಗಳನ್ನು ಹೇಳ್ತೀನಿ, ಚೆನ್ನಾಗಿ ಅದನ್ನು ಓದ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ. ಫಸ್ಟ್ ವಾಸ್ತವ ಸಂಖ್ಯೆಗಳಲ್ಲಿ ಒಂದು 3ರಿಂದ 4 ಮಾರ್ಕ್ಸನ್ನು ಆರಾಮಾಗಿ ಪಡಿಬೋದು. ಇದು ನೆನಪಿಟ್ಕೊಡ್ರಿ, A×B = H×L ಸೂತ್ರದಿಂದ ಮಸ ಮತ್ತು ಲಸವನ್ನು ಕಂಡುಹಿಡಿತಕ್ಕಂಥ ಕ್ರಮ. ವೆರಿ ಡೆಡ್ ಈಸಿ ಅದ. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ನಿಮಗೆ 1 ಮಾರ್ಕ್ಸ್ ಆದರೂ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ 2 ಮತ್ತು 3 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ಇವೇ ಲೆಕ್ಕಗಳು. ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು. √2, √3, √5, √7 ಅದು ಇಂಪಾರ್ಟೆಂಟ್ ಇದೆ. ಮತ್ತು 5 + √2 ಮತ್ತು 3 - √2 ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ನೋಡ್ಕೊಂಡೋದ್ರೆ ಸಾಕು, ಖಂಡಿತವಾಗಿ 2 ಅಥವಾ 3 ಅಂಕಗಳನ್ನು ಆರಾಮಾಗಿ ನೀವೇನು ಮಾಡ್ತೀರಿ, ಇಲ್ಲಿಂದ ಪಡಿತೀರಿ. ಇಷ್ಟೇ ನೀವು ವಾಸ್ತವ ಸಂಖ್ಯೆಗಳಲ್ಲಿ ಏನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಓದ್ಕೊಂಡು ಹೋಗಬೇಕಿತ್ತು. ಇನ್ನು ನೆಕ್ಸ್ಟ್ ಬಹುಪದೋಕ್ತಿಗಳಿಗೆ ಹೋಗೋಣ. ಬಹುಪದೋಕ್ತಿಗಳಲ್ಲಿ ಭಾಳ ಈಸಿಯಾಗಿ ನಿಮಗೆ ಮಾಡ್ತಕ್ಕಂಥ ಲೆಕ್ಕ ಏನಪ್ಪ ಅಂದ್ರೆ, ಶೂನ್ಯತೆಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿತಕ್ಕಂಥ ಕ್ರಮ. ಓಕೆ. ಆಮೇಲೆ ಗ್ರಾಫ್ ಕೊಟ್ಟಿರ್ತಾರೆ, ಆ ಗ್ರಾಫ್ನಲ್ಲಿ ಶೂನ್ಯತೆಗಳನ್ನು ಎಷ್ಟು ಅಂತ ಕಟ್ಟಿರ್ತಾರೆ. ಜಸ್ಟ್ ಎಕ್ಸ್ ಅಕ್ಷದಲ್ಲಿ ಆ ರೇಖೆ ಎಷ್ಟು ಸರಿ ಹಾದು ಹೋಗಿದೆ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಕಂಡುಹಿಡಿಬೇಕು. ಈ ಥರ ಗ್ರಾಫ್ ಇದೆ ಅಂತ ತಿಳ್ಕೊಡ್ರಿ. ಈ ಥರ ಅದು ಇದೆ. ಎಷ್ಟು ಸರಿ ಶೂನ್ಯತೆಗಳು ಬಂತು, ಇಲ್ಲಿ ಒಂದು ಬಂತು, ಇಲ್ಲೊಂದು ಬಂತು. ಇಟ್ ಮೀನ್ಸ್ ಇದು ಎಕ್ಸ್ ಅಕ್ಷ ಇರ್ತದೆ, ಇದು ವಾಯ್ ಅಕ್ಷ ಇರ್ತದೆ. ಎಕ್ಸ್ ಅಕ್ಷ ಮೇಲೆ ಎಷ್ಟು ಸರಿ ಹಾದ್ಯದ, 2 ಸಾರಿ. ಅದೇ ಥರನಾಗಿರ್ತಕ್ಕಂಥ ನಿಮ್ಗೆ ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಇದು ಎಕ್ಸ್ ಅಕ್ಷ ತಿಳ್ಕೊಡ್ರಿ, ಇದು ವಾಯ್ ಅಕ್ಷ ತಿಳ್ಕೊಡ್ರಿ. ಈ ಥರನಾಗಿರ್ತಕ್ಕಂಥದ್ದು ಬತ್ತಂತಂದರೆ ಎಷ್ಟು ಕಡೆ ಆಯ್ತು ಇದು, ಇಲ್ಲಿ 1, ಇಲ್ಲಿ 2, ಇಲ್ಲಿ 3. ಶೂನ್ಯತೆಗಳ ಸಂಖ್ಯೆ ಎಷ್ಟಾಯಿತು, 3 ಆಯಿತು. ಈ ಥರ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರಿಬೇಕು. ಇನ್ನು ಬಹುಪದೋಕ್ತಿಯ ಡಿಗ್ರಿಗೆ ನೆನಪಿಟ್ಕೊಳ್ತಕ್ಕಂಥದ್ದು ಬರ್ಕೊಡ್ರಿ. ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ 1 ಆಗಿರ್ತದೆ, ವರ್ಗದ 2 ಆಗಿರ್ತದೆ, ಘನದ ಎಷ್ಟಾಗಿರ್ತದೆ, 3 ಆಗಿರ್ತದೆ. ಆಮೇಲೆ ಒಂದು ನಿಮಗೆ ಬಹುಪದೋಕ್ತಿಯನ್ನು ಕೊಟ್ಟು ಅದರ ಘಾತ ಸಂಖ್ಯೆ. ಘಾತ ಸಂಖ್ಯೆ ಅಂದರೆ ಏನು, ಪವರ್ ಅಂತ ಕರೀತಾರಲ್ಲ. ಇದು 2 ಅಂತಿದೆಯಲ್ಲ, ಈ ಥರ ಘಾತದಲ್ಲಿ ಯಾವ ಸಂಖ್ಯೆ ಅತಿ ದೊಡ್ಡದಿರ್ತದಲ್ಲ ಅದೇನಾಗಿರ್ತದೆ, ಮಹತ್ತಮ ಡಿಗ್ರಿ ಆಗಿರ್ತದೆ ಅನ್ನೋದು ಕೂಡ ಗೊತ್ತಿರಲಿ. ಇನ್ನು 2 ಮಾರ್ಕ್ಸ್ಗೆ ನಿಮ್ಗೆ ಏನು ಕೊಡ್ತಾರಪ್ಪ ಅಂದರೆ, ಶೂನ್ಯತೆಗಳು ಮತ್ತು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಬರೀತಕ್ಕಂಥ ಲೆಕ್ಕ. ಆಮೇಲೆ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋದು. ಇದು ನಿಮಗೆ ಭಾಳ ಅಂದರೆ ಏನಪ್ಪ ಅಂದರೆ 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಇತ್ತು. ಇದನ್ನು ನೀವು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ನೀವು ಇಲ್ಲಿಂದ ತೊಗೊಳ್ತೀರಿ. ಇನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥದ್ದು ಬರೋಣ. ಇಲ್ಲಿ ಏನು ಇಂಪಾರ್ಟೆಂಟ್ ಆಯ್ತಪ್ಪ ಅಂತಂದ್ರೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಮತ್ತು ರೇಖಾತ್ಮಕ ಜೋಡಿಗಳ ಆದರ್ಶ ರೂಪವನ್ನು ಬರೀತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಓಕೆ. ಅದು 3 ಇದ್ದಾವೆ. ರೇಖೆಗಳು ಸಮೀಕರಣಗಳ ಹೇಗಿದ್ದಾವೆ ಅದನ್ನು ನಿಮಗೆ ಗೊತ್ತಿರಬೇಕು. ಆಮೇಲೆ ರೇಖಾತ್ಮಕ ಸಮೀಕರಣಗಳ ನಿಬಂಧನೆಗಳ ಅನುಪಾತ ಹೋಲಿಕೆ ಕೋಷ್ಟ, ಇವೆರಡೂ ಕೂಡ 1 ಮಾರ್ಕ್ಸಿಗೆ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಕ್ವಶನ್ಸ್. ಇನ್ನು ವರ್ಜಿಸುವ ವಿಧಾನದಿಂದ ನೀವು ಸಮೀಕರಣಗಳನ್ನು ಬಿಡಿಸಬೇಕು. ಜೋಡಿ ಸಮೀಕರಣಗಳು ಭಾಳ ಡೆಡ್ ಈಸಿ ಅದ, ಕಲ್ಕೊಂಡೋಗಿ. ಮುಂದೆ ಆಗಿರ್ತಕ್ಕಂಥದ್ದು ಗ್ರಾಫ್. ನೀವು ಇಲ್ಲಿ ವರ್ಜಿಸುವ ವಿಧಾನದಿಂದ 2 ಮಾರ್ಕ್ಸು, ಆಮೇಲೆ ಇಲ್ಲಿ ಹೋಲಿಕೆದಲ್ಲಿ 1 ಮಾರ್ಕ್ಸು, 3 ಮಾರ್ಕ್ಸ್ ಆರಾಮಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಈ ಪಾಠದಿಂದ ತೊಗೊಳ್ತೀರಿ. ಗ್ರಾಫ್ ಬಿಡಿಸೋದನ್ನು ಕಲ್ಕೊಡ್ರಿ. ವಿಶೇಷವಾಗಿ ಗೆರೆಗಳನ್ನು ಬರೆದ್ರೂ ಕೂಡ ಬರ್ತದೆ. ಗ್ರಾಫ್ ಲೆಕ್ಕಗಳನ್ನು ಈಸಿಯಾಗಿ ಬಿಡಿಸ್ತಕ್ಕಂಥ ಲೆಕ್ಕಗಳನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ತಪ್ಪದೆ ತಾವುಗಳು ನೋಡಿಕೊಡ್ರಿ. ಇನ್ನು ಮುಂದೆ ಹೋಗೋಣ ಫ್ರೆಂಡ್ಸ್, ವರ್ಗ ಸಮೀಕರಣಗಳು ಪಾಠ. ಇಲ್ಲಿ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳಾದ ಮೂಲಗಳನ್ನು ಬರೀತಕ್ಕಂಥದ್ದು. ಓಕೆನಾ. ಶೋಧಕದ ಬೆಲೆಗಳನ್ನು ಕಂಡುಹಿಡಬೇಕು. ಶೋಧಕ ಗೊತ್ತಿರಲಿ, B² - 4AC ಬರ್ತದೆ. ಓಕೆ ತಾನೇ. ಈ ಶೋಧಕದ ಬೆಲೆಗಳನ್ನು ಹಾಕಿ ಏನು ಮಾಡಬೇಕು, ಮೂಲಗಳ ಸ್ವಭಾವವನ್ನು ಬರೀಬೇಕು. ಸಮನಾದ ಮೂಲಗಳಾದರೆ ಶೋಧಕದ ಸೂತ್ರ ಹಾಕಿ PK ಅಂತ ಸ್ಥಿರಾಂಕಗಳ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು. ವಿಶೇಷವಾಗಿ P ಮತ್ತು 4ರ ಸ್ಥಿರಾಂಕಗಳ ಬೆಲೆಗಳನ್ನು ನಿಮಗೆ 3 ಮಾರ್ಕ್ಸಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ಆಮೇಲೆ ಮೂಲಗಳ ಸ್ವಭಾವದ್ದು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್. ಇದು B² - 4AC ಹಾಕಿ ಬಿಡಿಸ್ತಕ್ಕಂಥ ಲೆಕ್ಕ ಭಾಳ ಡೆಡ್ ಈಸಿ ಅದ. ಅದನ್ನು 2 ಮಾರ್ಕ್ಸ್ ಆರಾಮಾಗಿ ನೀವು ಏನು ಮಾಡ್ಕೊಳ್ಬೋದು ಫ್ರೆಂಡ್ಸ್, ಕಲ್ಕೊಳ್ಬೋದು. ಇನ್ನು ಸಮಾಂತರ ಶ್ರೇಣಿಗಳಲ್ಲಿ ನಿಮಗೆ 6ರಿಂದ 7 ಮಾರ್ಕ್ಸ್ ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ. 6ರಿಂದ 7 ಅಂತಂದ್ರೆ ಫಸ್ಟ್ ಎಲ್ಲ ಸೂತ್ರಗಳನ್ನು ನೀವು ನೆನಪಿಟ್ಕೋಬೇಕು. ಆಮೇಲೆ N ಪದ ಮತ್ತು N ಪದಗಳ ಸಂಖ್ಯೆಗಳನ್ನು ಕಂಡುಹಿಡಿತಕ್ಕಂಥದ್ದು. ನಿಮ್ಗೆ ಏನಾಗ್ತದಪ್ಪ ಅಂದ್ರೆ, ಅಥವಾ SN ಅನ್ನು ಕಂಡುಹಿಡಿತಕ್ಕಂಥದ್ದು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್. ಓಕೆನಾ. ಇದು N/2 ಆಗಿರ್ಬೋದು. ಆಮೇಲೆ
ಇಲ್ಲಿ ಸಮ ಸಂಖ್ಯೆಗಳನ್ನು ಕೊಟ್ಟಾಗ ಬೆಸ ಸಂಖ್ಯೆಗಳನ್ನು ಕೊಟ್ಟಾಗ ಅಂತಕ್ಕಂಥದ್ದು ಎ ಪಿ ಲೆಕ್ಕಗಳನ್ನು ನೀವು ಕಲ್ಕೊಳ್ಬೇಕು. ಆಮೇಲೆ ಇದೇನು ಎಕ್ಸ್ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು ಇದೆಯಲ್ಲ, ಸೊ ಇದು ನಿಮಗೆ 4 ಮಾರ್ಕ್ಸಿಗೆ ಏನಾಗ್ತದಪ್ಪ ಅಂದ್ರೆ ಅಪ್ಲೈಡ್ಗೆ ಬರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಸೊ ಸಮಾಂತರ ಶ್ರೇಣಿಗಳಲ್ಲಿ ಭಾರಿ ಈಸಿಯಾಗಿರ್ತಕ್ಕಂಥದ್ದು ಸೂತ್ರ ಎನ್ ಪದ ಮತ್ತು ಎನ್ ಪದಗಳ ಮೊತ್ತವನ್ನು ಕಂಡುಹಿಡ್ಕೊಂಡ್ರೆ ಖಂಡಿತವಾಗಿ 2 ಮಾರ್ಕ್ಸನ್ನು ನೀವು ಆರಾಮಾಗಿ ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಕಲ್ಕೊಳ್ತೀರಿ. ಇನ್ನು ತ್ರಿಭುಜಗಳ ಪಾಠಕ್ಕೆ ಬಂದಾಗ ಆರಾಮಾಗಿ ನೀವು 4 ಮಾರ್ಕ್ಸನ್ನು ಏನು ಮಾಡ್ಬೋದು, ಪಡಿಬೋದು. ಒಂದನೇದು ಥೇಲ್ಸನ ಪ್ರಮೇಯದ ನಿರೂಪಣೆ ಗೊತ್ತಿರಬೇಕು, ಅದರ ವ್ಯಾಖ್ಯೆ ಬರಬೇಕು ನಿಮಗೆ. ಸೊ ವ್ಯಾಖ್ಯೆ ಬಂದ್ರೂ ಕೂಡ 1 ಮಾರ್ಕ್ಸಿಗೆ ಕೇಳ್ತಾರೆ, ಓಕೆನಾ. ಅಥವಾ ಈ ಥೇಲ್ಸನ ಪ್ರಮೇಯವನ್ನು ನಿಮಗೆ ಸಾಧಿಸಲಿಕ್ಕೆ ಬರಬೇಕು, ಇದು ಕೂಡ ಇಂಪಾರ್ಟೆಂಟ್ ಅದ, ಸಾಧನೆ ಮಾಡಲಿಕ್ಕೆ ಬರಬೇಕು. ಆಮೇಲೆ ಥೇಲ್ಸನ ಪ್ರಮೇಯ ಬರಲಿಲ್ಲ ಅಂದರೆ ಸೊ ಖಂಡಿತವಾಗಿ ನಿಮಗೆ ಕೋ ನಿರ್ಧಾರಕ ಗುಣ ಪ್ರಮೇಯ ಇದು ಏನಾಗ್ತದಪ್ಪ ಅಂತಂದ್ರೆ ಪ್ರಮೇಯ ಖಂಡಿತವಾಗಿ 4 ಅಥವಾ 5 ಮಾರ್ಕ್ಸಿಗೆ ಬರ್ತದೆ, ಓಕೆನಾ. ಸೊ ನಿಮಗೆ ವಿಲೋಮ ಪ್ರಮೇಯದ ಹೇಳಿಕೆಗಳು ಥೇಲ್ಸನ ಇದು ಕೂಡ ನೋಡ್ಕೊಡ್ರಿ. ಸೊ ಇಲ್ಲಿ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಲೆಕ್ಕ, ಓಕೆ. ಸೊ ನೆನಪಿನಲ್ಲಿ ಇಟ್ಕೊಳ್ಬೇಕು, ಎರಡೇ ತ್ರಿಭುಜಗಳಲ್ಲಿ ಪಾಠದಲ್ಲಿರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಥಿಯರಮ್. ಒಂದೇದು ಥೇಲ್ಸನ ಪ್ರಮೇಯದ ನಿಯಮ, ಇನ್ನೊಂದು ಕೋ ನಿರ್ಧಾರಕ ಗುಣದ ಪ್ರಮೇಯ. ಎರಡು ಕಲ್ಕೊಂಡು ಹೋಗಿ. ಸೊ ಖಂಡಿತವಾಗಿ ನೀವು 4 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಇರಲಿಲ್ಲ ಅಂದರೆ ಇವತ್ತೇ ಪ್ರಾಕ್ಟೀಸ್ ಮಾಡಿಕೊಡ್ರಿ, ಖಂಡಿತವಾಗಿ ಅದನ್ನು ನೀವು ಕಲ್ಕೊಡ್ರಿ. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಬರ್ತೀನಿ ಫ್ರೆಂಡ್ಸ್. ಸೊ ನಿರ್ದೇಶಾಂಕ ರೇಖಾಗಣಿತ ವೆರಿ ಡೆಡ್ ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್. ಭಾಳ ಈಸಿ ಅಂತಂದ್ರೆ ಏನಪ್ಪ ಅಂದ್ರೆ ದೂರ ಪ್ರಮಾಣ ಸೂತ್ರವನ್ನು ಹಾಕಿ ಬಿಡಿಸ್ತಕ್ಕಂಥ ಲೆಕ್ಕ 2 ಮಾರ್ಕ್ಸಿಗೆ ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ತೊಗೊಳ್ತೀರಿ, ಓಕೆನಾ. ಆಮೇಲೆ ಭಾಗ ಪ್ರಮಾಣದ ಸೂತ್ರ ಇದೆ, ಆಮೇಲೆ ಮಧ್ಯಬಿಂದು ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಇದು ಭಾಗ ಪ್ರಮಾಣ ಮತ್ತು ಮಧ್ಯಬಿಂದು ಬರ್ತಕ್ಕಂಥದ್ದು 3 ಮಾರ್ಕ್ಸ್ಗೆ ಬರ್ತಕ್ಕಂಥ ನಿಮಗೆ ಲೆಕ್ಕ. ಮೂಲ ಬಿಂದುವಿನ ದೂರವನ್ನು ಕಂಡುಹಿಡಿತಕ್ಕಂಥದ್ದು 2 ಮಾರ್ಕ್ಸ್ ಲೆಕ್ಕ. ಆಲ್ರೆಡಿ ನಾನು ನನ್ನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಸೊ ವೆರಿ ಈಸಿ ಅದಾವ, ಈ ಕಾನ್ಸೆಪ್ಟ್ಗಳನ್ನು ನೀವು ಕಲ್ಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಫ್ರೆಂಡ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವ. ಇನ್ನು ತ್ರಿಕೋನಮಿತಿ ಇದೆ, ಟ್ರಿಗ್ನೋಮೆಟ್ರಿ ನೋಡಿರಿ. ಟ್ರಿಗ್ನೋಮೆಟ್ರಿಯಲ್ಲಿ ಬರೀ ನಿಮಗೆ ಅನುಪಾತಗಳನ್ನು ನೋಡಿದ್ರೇ ನಿಮಗೆ 1 ಅಥವಾ 2 ಮಾರ್ಕ್ಸನ್ನು ಆರಾಮಾಗಿ ನೀವು ಪಡಿತೀರಿ. ನಿಮಗೆ ಕೋಷ್ಟಕ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಡ್ರಿ. ಅಲ್ಲೇ ಹೇಳಿದ್ದೀನಿ, ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು ಕಂಡುಹಿಡಿತಕ್ಕಂಥ ಕೋಷ್ಟಕ, ಇದ್ರ ಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಆಮೇಲೆ ತ್ರಿಕೋನಮಿತಿಯ ಸೂತ್ರಗಳ ಮೇಲೆ ಲೆಕ್ಕಗಳು ಬರ್ತಾವೆ, ಕೋಷ್ಟಕ ಇದೆ. ಸೊ ಅದನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಅಂಕಗಳು ಏನಾಗ್ತಾವಪ್ಪ ಅಂದರೆ ಸಿಗ್ತಾವೆ. ವೃತ್ತಗಳಲ್ಲಿ 2 ಪ್ರಮೇಯ, 2ರಲ್ಲಿ 1 ಕಲಿತ್ರ 3 ಮಾರ್ಕ್ಸ್ ಆರಾಮಾಗಿ ನೀವು ಇಲ್ಲಿ ಬರೀತೀರಿ, ಓಕೆನಾ. 2 ಪ್ರಮೇಯ ನೋಡ್ಕೊಡ್ರಿ. ಬಾಹ್ಯ ಬಿಂದುವಿನಿಂದ ಅದು ಇಂಪಾರ್ಟೆಂಟ್ ಇದೆ, ಮೊನ್ನೆ ಕೇಳಿದ್ರು, ಅದನ್ನೇ ನೀವು ಕೇಳ್ತಕ್ಕಂಥ ಚಾನ್ಸಸ್ ಇಲ್ಲ. ಇನ್ನು 1 ಮಾರ್ಕ್ಸಿನಲ್ಲಿ ಇದರಲ್ಲಿ ಸ್ವಲ್ಪ ಡೆಫಿನೇಷನ್ಸ್ಗಳನ್ನು ನೋಡ್ಕೊಂಡೋಗಿ, ಛೇದಕ ಆಗಿರ್ಬೋದು, ಸ್ಪರ್ಶಕಗಳಾಗಿರ್ಬೋದು, ಓಕೆನಾ. ಅದನ್ನೇ ನೀವೇನು ಮಾಡ್ಕೊಳ್ಬೇಕು, ಚೆನ್ನಾಗಿ ನೋಡ್ಕೊಂಡು ಹೋದರೆ ನೀವು ವೃತ್ತಗಳಲ್ಲಿನ 3 ಅಥವಾ 4 ಮಾರ್ಕ್ಸನ್ನು ಕಡಿತೀರಿ. ಇನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ, ಸೊ 1 ಮಾರ್ಕ್ಸಿಗೆ ಬರ್ತದೆ. ಕಂಸದ ಉದ್ದವನ್ನು ಕಂಡುಹಿಡಿತಕ್ಕಂಥ ಸೂತ್ರ 1 or 2 ಮಾರ್ಕ್ಸ್ಗೆ ಬರ್ತಕ್ಕಂಥ ನಿಮಗೆ ಖಂಡಿತವಾಗಿ ಲೆಕ್ಕಗಳು ಇದಾವೆ. ಇದನ್ನು ನೀವು ಕಲ್ಕೊಂಡು ಹೋಗಲೇಬೇಕು ಫ್ರೆಂಡ್ಸ್, ಡೆಡ್ ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನು ಸ್ಟ್ಯಾಟಿಸ್ಟಿಕ್ಸ್ಗೆ ಬರ್ತೀನಿ. ಸಂಖ್ಯಾಶಾಸ್ತ್ರ ಅಂತ ಹೇಳ್ತಾರೆ, ಇಲ್ಲಿ ಏನೂ ಇಲ್ಲ, ಸರಾಸರಿ ಕಂಡುಹಿಡಿಯೋದನ್ನು ಕಲ್ಕೊಡ್ರಿ. 3 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಸರಾಸರಿ, ಮಧ್ಯಾಂಕ, ಬಹುಲಕ ಅಂತ 3 ಇದಾವೆ. ಸೊ ಪ್ರತಿ ಸರಿ ಸರಾಸರಿ ಅಥವಾ ಮಧ್ಯಾಂಕ ಕೊಡ್ತಾರೆ, ಸರಾಸರಿ ಅಥವಾ ಬಹುಲಕ ಕೊಡ್ತಾರೆ. ಬಟ್ 2 ಲೆಕ್ಕಗಳನ್ನು ಕಲ್ಕೊಡ್ರಿ. ಸರಾಸರಿ 1 ಕಲ್ಕೊಡ್ರಿ, ಇಲ್ಲಾಂದ್ರೆ ಮಧ್ಯಾಂಕರ 1 ಕಲ್ಕೊಡ್ರಿ. ನನಗನ್ನಿಸ್ತದ 3ರಲ್ಲಿ ಸರಾಸರಿ ಪ್ರತಿ ಸರಿ ರಿಪೀಟ್ ಮಾಡ್ತಾರೆ. ಇನ್ ಕೇಸ್ ಬರಲಿಲ್ಲ ಅಂತಂದರೆ ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಸೊ ನೀವೇನು ಮಾಡಬೇಕು, ಮಧ್ಯಾಂಕ ಅಥವಾ ಬಹುಲಕ ಕಂಡುಹಿಡಿತಕ್ಕದ್ದನ್ನು ಕೂಡ ನೀವೇನು ಮಾಡ್ಬೋದು, ಮೀನ್ ಮೋಡ್ ಮಿಡನ್ ಅಂತ ಹೇಳ್ತಾರೆ. ಸೊ ಅದನ್ನು ಕಲ್ಕೊಡ್ರಿ. ಸೊ ಖಂಡಿತವಾಗಿ 3 ಮಾರ್ಕ್ಸ್ ನಿಮಗೆ ಬರ್ತದೆ. ಇನ್ನು ಪ್ರೊಬಬಿಲಿಟಿಗೆ ಬರ್ತೀನಿ. ಸಂಭವನೀಯತೆ ಭಾಳ ಈಸಿ ಅದ. ಸಂಭವನೀಯತೆ ಸೂತ್ರದ ಮೇಲೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. ಖಚಿತ ಘಟನೆಯ ಸಂಭವತೆ, ಅಖಚಿತ ಘಟನೆಯ ಸಂಭವನೀಯತೆ ಕೇಳ್ತಾರೆ. ಆಮೇಲೆ ನಾಣ್ಯ ಮತ್ತು ದಾಳಗಳ ಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಲೆಕ್ಕ ಇದಾವೆ. ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನೀವೇನು ಮಾಡ್ಬೋದು ಫ್ರೆಂಡ್ಸ್, ಇಲ್ಲಿ ಕನ್ಸೆಪ್ಟ್ಗಳನ್ನು ಗೆಸ್ ಮಾಡ್ಕೊಳ್ಬೋದು. ಈ ಖಂಡಿತವಾಗಿ ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಸಿಗ್ತಾವೆ. ಇನ್ನು ಲಾಸ್ಟ್ ನಿಮಗೆ ನಾವು ಏನು ಹೇಳ್ಬೋದಪ್ಪ ಅಂತಂದರೆ ಮೇಲ್ಮೈ ವಿಸ್ತೀರ್ಣಗಳು ಅಂತಕ್ಕಂಥ ಒಂದು ಪಾಠ. ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಒಂದು ಸೂತ್ರ ಅಂತಲೂ ಕೂಡ 100% ಆಗಿ ನಿಮಗೆ ಬಂದೇ ಬರ್ತದೆ. ಅದು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಅಥವಾ 1 ಮಾರ್ಕಲ್ಲಿ ನಿಮಗೆ ಸೂತ್ರ ಕೇಳ್ತಾರೆ. ಜೊತೆಗೆ 4 ಅಥವಾ 5 ಮಾರ್ಕ್ಸಿಗೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಈ ಘನಾಕೃತಿಗಳ ಮೇಲೇ ನಿಮಗೆ ಲೆಕ್ಕಗಳನ್ನು ಕೇಳ್ತಾರೆ, ಓಕೆನಾ. ಸೊ ಇಷ್ಟು ನಾನು ಏನು ಮಾಡಿದ್ದೇನಪ್ಪ ಅಂತಂದರೆ ಒಂದು 40 ಮಾರ್ಕ್ಸಿಗೆ ಬರ್ತಕ್ಕಂಥ, ಸೊ ನೀವೇನು ಫೇಲ್ ಅಲ್ಲ. 40 ಮಾರ್ಕ್ಸ್ ಅಂದರೆ ಇಟ್ ಮೀನ್ಸ್ ಗುಡ್ ಮಾರ್ಕ್ಸು. ಅಷ್ಟು ಬರ್ತಕ್ಕಂಥ ಲೆಕ್ಕಗಳನ್ನು ಹೇಳಿಕೊಟ್ಟಿದ್ದೀನಿ. ಇದರ PDF ಡ್ರೈವಲ್ಲಿ ಕೊಡ್ತೀನಿ. ಚೆನ್ನಾಗಿ ಪ್ರಿಪೇರ್ ಮಾಡಿರಿ, ಒಳ್ಳೆ ಅಂಕಗಳನ್ನು ಗಳಿಸ್ರಿ.